ಪಟ್ಟಣದ ಶ್ರೀ ಚನ್ನಪ್ಪ ಕೊಣ್ಣೂರು ಸಮೂಹ ಶಿಕ್ಷಣ ಸಂಸ್ಥೆಗಳ ಆಶ್ರಯದಲ್ಲಿ ಜರುಗಿದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನ ಮಾಜಿ ಸಂಸದ ಮಂಜುನಾಥ್ ಕೊಣ್ಣೂರು ಅವರು ನೆರವೇರಿಸಿದರು. ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಟಿಫಿನ್ ವ್ಯವಸ್ಥೆ ಇದೆ. ಯಾರು ಬೇಕು ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯರು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿನಿಯರು ಕೂಡ ಧ್ವಜಾರೋಹಣ ನೆರವೇರಿಸಿದ ಬಳಿಕ ಮಾತನಾಡಿದ ಅವರು, ಸ್ವಾತಂತ್ರ್ಯ ದಿನಾಚರಣೆ ಎಂದರೆ ಕೇವಲ ಸ್ವಾತಂತ್ರ್ಯವನ್ನ ಸಂಭ್ರಮಿಸುವ ದಿನ ಮಾತ್ರವಲ್ಲ, ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬದುಕನ್ನೇ ತ್ಯಾಗ ಮಾಡಿದ ಮಹನೀಯರನ್ನ ಸ್ಮರಿಸಿ ಅವರು ಕಂಡ ಭಾರತದ ಕನಸನ್ನ ನನಸಾಗಿಸುವ ಸಂಕಲ್ಪ ಮಾಡುವ ದಿನವಾಗಿದೆ ಎಂದರು. ಬಳಿಕ ಕಾರ್ಯದರ್ಶಿ ರಾಜು ಎಂ ಕೊಣ್ಣೂರು ಅವರು ಮಾತನಾಡಿ, ಜಾತಿ, ಧರ್ಮ, ಭಾಷೆ, ಪ್ರದೇಶದ ಭೇದಗಳನ್ನ ಮೀರಿ ಎಲ್ಲರನ್ನೂ ಗೌರವಿಸುವ ಮನೋಭಾವವನ್ನ ಬೆಳೆಸಿಕೊಳ್ಳಬೇಕು. ದೇಶ ಪ್ರೇಮವೆಂದರೆ ಕೇವಲ ಧ್ವಜಾರೋಹಣದ ದಿನ ರಾಷ್ಟ್ರಗೀತೆ ಹಾಡುವುದಲ್ಲ, ಪ್ರತಿದಿನ ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯ ನಿರ್ವಹಿಸುವುದೇ ನಿಜವಾದ ದೇಶ ಪ್ರೇಮ ಎಂದರು. ಈಗ ಇವತ್ತು ನಮ್ಮ ಭಾರತ ದೇಶ ಇಸ್ರೋಲ್ ಮುಂದೋಗ್ತಿದೆ, ಟೆಕ್ನಾಲಜಿಯಲ್ಲಿ ಮುಂದೋಗ್ತಿದೆ, ಎಲ್ಲಾ ಫೀಲ್ಡ್ ಅಲ್ಲೂ ನಾವು ಮುಂದಿದ್ದೇವೆ. ಇವತ್ತು AI ಕಾಲ, ಕೃಷಿಯಲ್ಲಿ ಮುಂದಿದ್ದೇವೆ, ಸ್ಪೋರ್ಟ್ಸ್ ಅಲ್ಲಿ ಮುಂದಿದ್ದೇವೆ, ಎಲ್ಲರಲ್ಲೂ ಮುಂದಿದ್ದೇವೆ. ಆದರೆ ಇವತ್ತಿನ ಮಕ್ಕಳು ತಾವು ಮುಂದಿನ ಈ ದೇಶದ ಪ್ರಜೆಗಳು ತಮ್ಮ ಕೈಯಲ್ಲಿದೆ. ತಮ್ಮ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಇರೋದನ್ನ ನಾವೆಲ್ಲ ದ್ವಿಗುಣಗೊಳಿಸಬೇಕು, ಇನ್ನೂ ಹೆಚ್ಚು ನಾವು ಪ್ರಗತಿಯನ್ನ ಕಾಣಬೇಕು, ನಾವು ಪರಿಸರ ಪ್ರೇಮಿ ಆಗಬೇಕು, ನಾವು ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು, ತಮ್ಮ ಸುತ್ತಮುತ್ತಲಿರೋದನ್ನ ಪ್ರೀತಿಸಬೇಕು, ಎಲ್ಲರೂ ಸಹೋದರತ್ವದಿಂದ ಬಾಳಬೇಕು. ಅಂದಾಗ ಮಾತ್ರ ನಮಗೆ ನಿಜವಾದ ಸ್ವಾತಂತ್ರ್ಯ ದೊರಕುತ್ತದೆ ಅಂತ ನಾನು ಹೇಳ್ತೀನಿ. ಹಾಗೆ ನಮ್ಮ ಗಡಿ ಭಾಗವನ್ನು ಕಾಯುತ್ತಿರುವಂತಹ ಯೋಧರಾಗಲಿ ಅಥವಾ ಒಳಗಡೆ ನಮ್ಮನ್ನ ಕಾಯ್ತಾ ಇರುವಂತಹ ಪೊಲೀಸರಾಗಲಿ, ನಮಗೆ ಅನ್ನ ಭಾಗ್ಯವನ್ನು ನೀಡುತ್ತಿರುವಂತಹ ರೈತನಾಗಲಿ, ಇವರೇ ನಮ್ಮ ದೇಶದ ಬೆನ್ನೆಲುಬು. ಇದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಜರುಗಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ಡಾಕ್ಟರ್ ನಾಗರಾಜ್ ಜಿ ದ್ಯಾಮನಕೊಪ್ಪ, ಸಂಸ್ಥೆಯ ನಿರ್ದೇಶಕ ವೀರಣ್ಣ ಬಡ್ಡಿ, ಆಡಳಿತಾಧಿಕಾರಿ ಮಂಜುನಾಥ್ ಬ್ಯಾಳಿ, ಮುಖ್ಯೋಪಾಧ್ಯಾಯರಾದ JM ಅರಗೋಳ, MA ಗಾಣಗೇರ ಮತ್ತು MB ನೀರಲಗಿ ಮುಂತಾದವರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.